ಹರೇ ಕೃಷ್ಣ, ಜೈ ಗೋಮಾತಾ, ಜೈ ಗೋಪಾಲ್. ಎಲ್ಲ ರಾಧಾಸುರವಿ ಗೋಮಂದಿರದ ಯೂಟ್ಯೂಬ್ ಗೋಭಕ್ತರಿಗೆ ಪ್ರಣಾಮಗಳು. ಇವತ್ತು 3ನೇ ಪ್ರಶ್ನೆ. ಇಂದಿನ ಜೀವನ ಶೈಲಿಯಲ್ಲಿ ಸಾಮಾನ್ಯವಾಗಿ ಕಾಣುವ ಆರೋಗ್ಯ ಸಮಸ್ಯೆಗಳು ಯಾವ್ಯಾವು ಮತ್ತು ಅವುಗಳನ್ನು ಹೇಗೆ ತಡೆಯಬಹುದು? ಸಾಮಾನ್ಯ ಅಲ್ಲ, ಇದು ದೊಡ್ಡ ರೋಗನೇ. ಡೈಲಿ ದೊಡ್ಡ ಸಮಸ್ಯೆ ಅಂದರೆ ಮಾನಸಿಕ ಕಾಯಿಲೆಗಳು. ನಾವು ಯಾವಾಗಲೂ ಇಡೀ ದಿವಸ ಟೆನ್ಷನಲ್ಲೇ ಇರ್ತೇವೆ. ಇದು ದೊಡ್ಡ ಕಾಯಿಲೆ. ಮಾನಸಿಕ ಕಾಯಿಲೆ ಏನಿದು ದೊಡ್ಡ ಕಾಯಿಲೆ. ನಮ್ಮಲ್ಲಿ ಈರ್ಷಾ, ದ್ವೇಷ, ಕಾಮ, ಕ್ರೋಧ, ಮೋಹ, ಲೋಭ ಎಂಬ 6 ಪ್ರಕಾರದ ಈ ಮಹಾರೋಗ ಏನಿದೆ ಅದು ಮನಸ್ಸಲ್ಲಿ ಇದೆ. ಆ ರೋಗವನ್ನು ನಾವು ತೆಗೆಯದಿದ್ದರೆ ನಮಗೆ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಮ್ಮ ಆರೋಗ್ಯ ಸರಿ. ಯಾಕೆಂದರೆ ಬ್ಲಡ್ ಯಾವುದಕ್ಕೆ ಸಂಬಂಧಪಟ್ಟದ್ದು? ಮನಸ್ಸಿಗೆ. ಮನಸ್ಸಿನಲ್ಲಿ ಕೋಪ ಬಂದರೆ ಇಮಿಡಿಯೇಟ್ಲಿ ನಮಗೆ BP ಹೆಚ್ಚಾಗ್ತದೆ. ಮನಸ್ಸಿನಲ್ಲಿ ಈರ್ಷ್ಯೆ ಬಂದರೆ ಕ್ಯಾನ್ಸರ್ ಸೆಲ್ಸಸ್ಗಳು ಇನ್ಕ್ರೀಸ್ ಆಗ್ತದೆ. ಮನಸ್ಸಲ್ಲಿ ದ್ವೇಷ ಬಂದರೂ ಕ್ಯಾನ್ಸರ್ ಸೆಲ್ಸಸ್ ಇನ್ಕ್ರೀಸ್ ಆಗ್ತದೆ. ಹಾಗೆ ಮನಸ್ಸಿಗೆ ಮತ್ತು ಶರೀರಕ್ಕೆ ಸಂಬಂಧ ಇದೆ. ಆದ್ದರಿಂದ ಆ ಮನಸ್ಸನ್ನು ಕಂಟ್ರೋಲ್ ಇಡುವುದೇ ದೊಡ್ಡ ಆರೋಗ್ಯದ ಮೂಲ. ಇವತ್ತು ದೊಡ್ಡ ರೋಗ ಅದೇ. ಮತ್ತು ಸಾಮಾನ್ಯವಾಗಿ ಮನಸ್ಸಿನ ಏನು ಪ್ರಕ್ಷುಬ್ಧತೆಯಿಂದ, ಅಂದರೆ ನಾವು ಮನಸ್ಸಲ್ಲಿ ಯಾವಾಗಲೂ ಈ 6 ವೈರಿಗಳನ್ನು, 6 ರೋಗಗಳನ್ನು ಇಟ್ಟಿರ್ತೇವೆ. ಆದ್ದರಿಂದ ಅದರಿಂದ ಶರೀರಕ್ಕೆ ಎಫೆಕ್ಟ್ ಆಗ್ತದೆ. ಶರೀರದಲ್ಲಿ ಬೇರೆ ಬೇರೆ ಕಾಯಿ, ಉದಾಹರಣೆಗೆ ನಿಮ್ಮ BP ಇರಲಿ, ಶುಗರ್ ಇರಲಿ, ಥೈರಾಯ್ಡ್ ಇರಲಿ, ಕೊಲೆಸ್ಟ್ರಾಲ್ ಇರಲಿ, ಆಹಾರ ಪಚನ ಆಗದೆ ಆ್ಯಸಿಡಿಟಿ ಇರುವುದು. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಒಮ್ಮೆ ಕೋಪದಲ್ಲಿ ನೀವು ಊಟ ಮಾಡಿ, ಈರ್ಷೆಯಲ್ಲಿ ಊಟ ಮಾಡಿ, ಆ್ಯಸಿಡಿಟಿ ಗ್ಯಾರಂಟಿ ಬರ್ತದೆ 1 ವಾರದಲ್ಲಿ. ಹಾಗೆ ಈ ಆಹಾರದ ಪಚನಕ್ಕೆ ದೊಡ್ಡ ಮುಖ್ಯ ಕಾರಣ ಏನಂತ ಹೇಳಿದರೆ ಮನಸ್ಸು. ಅದರಿಂದ ಮನಸ್ಸನ್ನು ಕಂಟ್ರೋಲಲ್ಲಿ ಇಡಬೇಕು. ಮನಸ್ಸನ್ನು ಕಂಟ್ರೋಲ್ ಹೇಗೆ ಅಂತ ಹೇಳಿದರೆ ಮನನತ್ರಾಯತೆ ಮಂತ್ರ ಇತಿ ಮಂತ್ರ ಅಂತ. ಮನಸ್ಸಲ್ಲಿರುವಂಥ ಏನು ದುಗುಡುಗಳಿದೆ, ಸಮಸ್ಯೆ, ರೋಗಗಳಿವೆ, ಅದನ್ನು ತ್ರಾಯತೆ ಮಾಡೋದು, ಹರಣ ಮಾಡೋದು ಯಾವುದಂದರೆ ಮಂತ್ರ. ಮಂತ್ರ ಅಂದರೆ ಭಗವಂತನ ನಾಮಸ್ಮರಣೆ ಮಾಡೋದು. ವಿಷ್ಣು ಸಹಸ್ರನಾಮ ಇರಲಿ, ಹರೇ ಕೃಷ್ಣ ಮಹಾಮಂತ್ರ ಇರಲಿ, ರಾಮನಾಮ ತಾರಕ ಮಂತ್ರ ಇರಲಿ, ಯಾವುದಾದ್ರೂ ಒಂದು ಮಹಾಮಂತ್ರವನ್ನು ಜಪ ಮಾಡ್ತಾ ಇರ್ಬೋದು. ಹರಿನಾಮ ಮಂತ್ರವನ್ನು ಜಪ ಮಾಡ್ತಾ ಇದ್ದರೆ ಮನಸ್ಸಲ್ಲಿರುವ ರೋಗವನ್ನು ತೆಗೆಯಬಹುದು. ಟೆನ್ಷನ್ ತೆಗೊಳ್ಳುವ ಅಗತ್ಯ ಇಲ್ಲ. ಇನ್ನೊಂದು, ಆಹಾರವನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಲ್ವಾ? ಇದರಿಂದ ನಮ್ಮ ಎಲ್ಲ ರೋಗಗಳು ನಾಶ ಆಗ್ತದೆ. ಜೈ ಗೋಮಾತಾ, ಜೈ ಗೋಪಾಲ್.